Okay, my dear students, ಮಾರ್ನಿಂಗ್ ನಾವೇನ್ ಡಿಸ್ಕಸ್ ಮಾಡಿದ್ವಿ ಮೀನ್ಸ್ ಆಫ್ ಸೆಕ್ಷನ್ ಸಿ ಇಂಡೈರೆಕ್ಟ್ ಕ್ವಶನ್ಸ್ ಅಂತ ಏನ್ ಡಿಸ್ಕಸ್ ಮಾಡಿದ್ವಿ. 2 14 ಮಾರ್ಕ್ಸ್ 1 6 ಮಾರ್ಕ್ಸ್ ಡಿಸ್ಕಸ್ ಮಾಡಿದ್ವಿ. ಈಗ ರಿಮೈನಿಂಗ್ ಪಾರ್ಟ್ ಅದರಲ್ಲಿ ಏನೇನು ರಿಮೈನಿಂಗ್ ಉಳಿದಿದೆ ಅದನ್ನ ಡಿಸ್ಕಸ್ ಮಾಡೋಣ. ಸೊ ಇಂಪಾರ್ಟೆಂಟ್ ಚಾಪ್ಟರ್ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಅಗೇನ್ ಈಗ ಈವ್ನಿಂಗ್ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಒಂದು PDF ಮಾಡಿ ಕಳಿಸ್ಬಿಡ್ತೀನಿ. ಇಷ್ಟು ದಿನದಿಂದ ನಾನು ಏನೇನು ಕ್ಲಾಸ್ ಮಾಡಿದೀನಿ ಅದನ್ನೆಲ್ಲ PDF ಮಾಡಿ ಕಳಿಸ್ತೀನಿ. ಸೊ ನೋಟ್ಸ್ ಆಸ್ ಯೂಶುವಲ್ ನೀಟಾಗಿ ಬರೀಬೇಕು ಮೈ ಡಿಯರ್ಸ್. ಮಾರ್ನಿಂಗ್ ಇಟ್ ಸೆಲ್ಫ್ 2014 ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದೀವಿ. ಇಂಡೈರೆಕ್ಟ್ ಕ್ವಶನ್ಸ್ ಮೀನ್ಸ್ ಫಾರ್ ಸೆಕ್ಷನ್ ಸಿ 14 ಮಾರ್ಕ್ಸ್ಗೆ 10 ಆಸ್ಪೆಕ್ಟ್ಸ್ ಕೊಟ್ಟಿರ್ತಾರೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ಬರೆದಿದ್ದಾಗಿದೆ. ಈಗ 2019 ಅಲ್ಲಿ ದೇರ್ ಈಸ್ ಎ ಕ್ವಶನ್ ವಿತ್ 2 ಪಾರ್ಟ್ಸ್, ಎ ಪಾರ್ಟ್ ಅಂಡ್ ಬಿ ಪಾರ್ಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ 2 ಪಾರ್ಟ್ಸ್ ಇದೆ. 1 ಪಾರ್ಟ್ ಇಟ್ ಕನ್ಸಿಸ್ಟ್ ಆಫ್ 7 ಮಾರ್ಕ್ಸ್ ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಅದರಲ್ಲಿ ಫಸ್ಟ್ ಒನ್, ಸ್ಟೇಟ್ ವಿತ್ ದ ರೀಸನ್ ವೆದರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ರಿಸಲ್ಟ್ಸ್ ಇನ್ ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಆರ್ ಡು ನಾಟ್ ಅಫೆಕ್ಟ್ ದ ವರ್ಕಿಂಗ್ ಕ್ಯಾಪಿಟಲ್. ಸೇಮ್ ಕ್ವಶನ್, ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ವರ್ಕಿಂಗ್ ಕ್ಯಾಪಿಟಲ್, ಇಲ್ಲ ಎಫೆಕ್ಟೇ ಆಗಲ್ವಾ ಟ್ರಾನ್ಸಾಕ್ಷನ್ ಅಂತ ಬರೆಯೋದು ಒಂದು ಪಾರ್ಟ್ ಎ. ಅದರಲ್ಲಿ 1 2 3 4 5 6 7 ಕೊಟ್ಟಿದ್ದಾರೆ, 7 ಮಾರ್ಕ್ಸ್ ಕೊಟ್ಬಿಡ್ತಾರೆ. ದೆನ್ ಅದರಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಪ್ರಿಪೇರ್ ಪ್ಲಾಂಟ್ ಅಕೌಂಟ್ ಫ್ರಮ್ ದ ಫಾಲೋಯಿಂಗ್ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಪ್ಲಾಂಟ್ ಅಕೌಂಟ್ ಪ್ರಿಪೇರ್ ಮಾಡಿದ್ರೆ 7 ಮಾರ್ಕ್ಸ್, ಇದು ಟ್ರಾನ್ಸಾಕ್ಷನ್ ಎಫೆಕ್ಟೆಡ್ ಬರೆದ್ರೆ 7 ಮಾರ್ಕ್ಸ್ ಇರುತ್ತೆ. ಅದ್ರಲ್ಲಿ ಫಸ್ಟ್ ಯಾವ್ದಿದೆ, ಎ ಕಂಪನಿ ಇಶ್ಯೂಡ್ 10,000 shares at 100 each at par. ಈ ತರ ಟ್ರಾನ್ಸಾಕ್ಷನ್ ಮೈ ಡಿಯರ್ ಆಗಿದೆ. ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಟ್ ಪಾರ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಕ್ಯಾಶ್ ಬ್ಯಾಲೆನ್ಸ್. ಶೇರ್ಸ್ ಇಶ್ಯೂ ಮಾಡಿದಾಗ ಕ್ಯಾಶ್ ಬರುತ್ತೆ, ಮೀನ್ಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಎನ್ಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಶೇರ್ಸ್ ನ ಪಬ್ಲಿಕ್ ಇಶ್ಯೂ ಮಾಡಿದಾಗ ಅವ್ರು ಕೊಂಡ್ಕೊಳ್ತಾರೆ. ಸೊ ಕೊಂಡ್ಕೊಂಡಾಗ ಏನಾಗುತ್ತೆ, ಕಾಮನ್ ಆಗಿ ಕ್ಯಾಶ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಕ್ಯಾಶ್ ಇಸ್ ನಥಿಂಗ್ ಬಟ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಜಾಸ್ತಿ ಆದಾಗೆಲ್ಲ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಮೈ ಡಿಯರ್, ಇಲ್ಲಿ ನೋಡಿ, ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟಾರ್ಸ್ ಅವರೇ ಇಂಡಿಕೇಟ್ ಮಾಡ್ಬಿಟ್ಟಿದ್ದಾರೆ. ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟಾರ್ಸ್, ಕ್ರೆಡಿಟಾರ್ಸ್ಗೆ 75,000 ಕೊಡಬೇಕಾಗಿರೋ ಅಮೌಂಟ್ ನ ಕ್ಯಾಶ್ ಅಲ್ಲಿ ಕೊಡ್ತಿದೀವಿ. ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟಾರ್ಸ್ ಲೀಡ್ಸ್ ಟು ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕ್ಯಾಶ್ ಅಂಡ್ ಆಲ್ಸೋ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕ್ರೆಡಿಟಾರ್ಸ್. ಕ್ರೆಡಿಟಾರ್ಸ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರೋದ್ರಿಂದ, ಕ್ಯಾಶ್ ಕರೆಂಟ್ ಅಸೆಟ್ಸ್ ಅಲ್ಲಿ ಬರೋದ್ರಿಂದ, ಕ್ರೆಡಿಟಾರ್ಸ್ ಅಮೌಂಟ್ ಕೊಟ್ರೆ ಕರೆಂಟ್ ಲಯಬಿಲಿಟೀಸ್ ಕ್ರೆಡಿಟಾರ್ಸ್ ಕಡಿಮೆ ಆಗುತ್ತೆ, ಕ್ಯಾಶು ಕಡಿಮೆ ಆಗುತ್ತೆ. ಸೊ ಎರಡೂ ಸೈಡು ಸೇಮ್ ಎಫೆಕ್ಟ್ ಆಗೋದ್ರಿಂದ ಡಸ್ ನಾಟ್ ಅಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್. ಕ್ಯಾಶು 70,000 ಕಡಿಮೆ ಆಗುತ್ತೆ, ಕ್ರೆಡಿಟಾರ್ಸು 70,000 ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಏನು ಎಫೆಕ್ಟ್ ಆಗೋಲ್ಲ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ. ನೆಕ್ಸ್ಟ್ ಥರ್ಡ್ ಒನ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ವರ್ ಸೋಲ್ಡ್ ಫಾರ್ 10 lakhs. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದಾಗ ಅದು ಕರೆಂಟ್ ಅಸೆಟ್ ಬರೋಲ್ಲ. ಸೊ ಆಗ ಕ್ಯಾಶ್ ನಮಗೆ ಬರುತ್ತೆ. Long term investment sold leads to increase in cash balance, means increase in current assets. Long term investment sale ಮಾಡಿದ್ರೆ ಕ್ಯಾಶ್ ಬರುತ್ತೆ, ಕ್ಯಾಶ್ ಬಂದಿದೆ ಅಂದ್ರೆ ಕರೆಂಟ್ ಅಸೆಟ್ಸ್ ಜಾಸ್ತಿ ಆಗುತ್ತೆ, hence increase in working capital. ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಗೇನ್ ಫೋರ್ತ್ ಒನ್ ಏನಿದೆ, ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ. ಇದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಟ್ ಇಸ್ ಎ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಐಟಮ್, so does not affected. ನೋಡಿ, preliminary expenses written off is a fictitious asset, hence does not affected on working capital. Hence does not affected on working capital. My dears, ಆಗಿದೆ ಅದು, ಅದಕ್ಕೆ ಸ್ವಲ್ಪ ಮೂವ್ ತಗೊಳ್ತಿದ್ದೀನಿ. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆಲ್ರೆಡಿ ಮಾರ್ನಿಂಗ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂದ್ರೆ 75,000 ಕ್ಯಾಶ್ ಕಡಿಮೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅಸೆಟ್ ಸೈಡ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಅಂತ, ಸೊ ಅದೇ ಅಮೌಂಟ್ ನ ತೋರಿಸ್ಕೊಳ್ತೀವಿ. ಹಾಗಾಗಿ ಕ್ಯಾಶ್ ಅಲ್ಲಿ ಏನು ಕಡಿಮೆ ಆಗಿರುತ್ತೆ ಅದೇ ಅಮೌಂಟ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಇರುತ್ತೆ. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಲೀಡ್ಸ್ ಟು ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕ್ಯಾಶ್ ಅಂಡ್ ಕಾಂಪನ್ಸೇಟಿಂಗ್ ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್. ಸೊ ಎನ್ಸ್ ಡಸ್ ನಾಟ್ ಅಫೆಕ್ಟೆಡ್ ಆನ್ ವರ್ಕಿಂಗ್ ಕ್ಯಾಪಿಟಲ್. ಏನ್ ಕ್ಯಾಶ್ ಕಡಿಮೆ ಆಗುತ್ತೆ ಅದನ್ನೇ ಅಸೆಟ್ ಸೈಡ್ ನಾವು ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಅಂತ ಬರೆಯೋದ್ರಿಂದ ಏನು ಎಫೆಕ್ಟ್ ಆಗಲ್ಲ. ಸೊ ಡಸ್ ನಾಟ್ ಅಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್. ದೆನ್ ಡಿವಿಡೆಂಟ್ ಪೇಯ್ಡ್. ನೋಡಿ, ಇಲ್ಲಿದೆ ಡಿವಿಡೆಂಟ್ ಪೇಯ್ಡ್, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ. ಡಿವಿಡೆಂಟ್ ಪೇಯ್ಡ್ ಅಂದ್ರೆ ಕ್ಯಾಶ್ ಕಡಿಮೆ ಆಗುತ್ತೆ. ಡಿವಿಡೆಂಟ್ ಪೇಯ್ಡ್ ಮೀನ್ಸ್ ಪೇಮೆಂಟ್ ಆಫ್ ಕ್ಯಾಶ್ ಲೀಡ್ಸ್ ಟು ಡಿಕ್ರೀಸ್ ಇನ್ ಕ್ಯಾಶ್ ಬ್ಯಾಲೆನ್ಸ್, ಮೀನ್ಸ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, hence decrease in the working capital. The last but not least,
ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್ ಡ್ಯೂರಿಂಗ್ ದ ಲಾಸ್ಟ್ ಇಯರ್ ರಿಕವರ್ಡ್. ಇದು ಬೆಳಿಗ್ಗೆ ಮಾಡಿದ್ದೀನಿ ಈ ತರದ್ದು. ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್ ರಿಕವರ್ಡ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕ್ಯಾಶ್ ಬ್ಯಾಲೆನ್ಸ್, ಹೆನ್ಸ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇದಕ್ಕೆ 7 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಪಾರ್ಟ್ ಬಿ ಮಾಡಿದ್ದಾರೆ. ಪಾರ್ಟ್ ಬಿ ಮಾಡಿದ್ದಾರೆ. 1 ಮಿನಿಟ್ ಮೈ ಡಿಯರ್ಸ್. ಪಾರ್ಟ್ ಬಿ ಅಲ್ಲಿ ಏನ್ ಮಾಡಿದ್ದಾರೆ? ಪಾರ್ಟ್ ಬಿ ಅಲ್ಲಿ ಏನ್ ಮಾಡಿದ್ದಾರೆ ನೋಡಿ. ಪಾರ್ಟ್ ಬಿ ಅಲ್ಲಿ ಪ್ರಿಪೇರ್ ಪ್ಲಾಂಟ್ ಅಕೌಂಟ್ ನೋಡಿ. ಪ್ಲಾಂಟ್ ಆಸ್ ಆನ್ 1/1/2017 3 lakhs ಓಪನಿಂಗ್ ಬ್ಯಾಲೆನ್ಸ್ ಇದೆ. ಪ್ಲಾಂಟ್ ಆಸ್ ಆನ್ 31/12/2017 6,10,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಚಾರ್ಜ್ 15%. ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ ನಾವು. ಓಲ್ಡ್ ಪ್ಲಾಂಟ್ ಕಾಸ್ಟಿಂಗ್ rupees 70,000, ರಿಟರ್ನ್ ಡೌನ್ ವ್ಯಾಲ್ಯೂ 30,000, have been sold for 42,000. 30,000 ಇರುವಂತ ಪ್ಲಾಂಟ್ ನ 42,000 ಗೆ ಸೇಲ್ ಮಾಡಿದ್ವಿ ಅಂದ್ರೆ 12,000 ಪ್ರಾಫಿಟ್ ಬರುತ್ತೆ ಮೈ ಡಿಯರ್ಸ್. ಅಂಡ್ ಮೋರ್ ಎವರ್ ದಿಸ್ ಈಸ್ ದ ಇಂಪಾರ್ಟೆಂಟ್. ಇದನ್ನ ನಾನು ಮಾರ್ಕ್ ಮಾಡಕ್ಕಾಗಲ್ಲ ಬಿಕಾಸ್ PDF ಆಗಿರೋದ್ರಿಂದ ಮಾರ್ಕಿಂಗ್ ಬರಲ್ಲ ಇದು. ಎ ಪ್ಲಾಂಟ್ ಕಾಸ್ಟಿಂಗ್ rupees 15,000, ರಿಟರ್ನ್ ಡೌನ್ ವ್ಯಾಲ್ಯೂ 4,500 has been discarded. Very 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 important. has been discarded. ಇನ್ನೇನಕ್ಕೂ ಆಗಲ್ಲ ಅದು. ಸೇಲ್ ಮಾಡಿರೋದು ಅಲ್ಲ ಅದು. ಡಿಸ್ಕಾರ್ಡೆಡ್ ಇಸ್ ನಥಿಂಗ್ ಬಟ್ 15,000 ರೂಪಾಯಿ ಇರೋ ಪ್ಲಾಂಟ್ ನ 4,500 rupees ವ್ಯಾಲ್ಯೂಗೆ ಡಿಸ್ಕಾರ್ಡ್ ಮಾಡ್ಬಿಟ್ಟಿದ್ದಾರೆ. ಇನ್ನಾದ್ರು ಪ್ಲಾಂಟ್ ಯೂಸೇ ಆಗಲ್ಲ ಅನ್ನೋ ತರ ಗುಜರಿ ಕೊಟ್ಟಿರೋ ತರ ಟ್ರೀಟ್ ಮಾಡ್ಬಿಟ್ಟಿದ್ದಾರೆ. ನಾವಿಲ್ಲಿ 4,500 ಮಾತ್ರ ಟ್ರೀಟ್ ಮಾಡ್ತೀವಿ, ಜ್ಞಾಪಕ ಇಟ್ಕೊಳ್ಳಿ. ಅಗೇನ್ ಎ ಪ್ಲಾಂಟ್ ಪರ್ಚೇಸ್ ಫಾರ್ 2,30,000 ಡೆಬಿಟ್ ಸೈಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬರುತ್ತೆ ಮೈ ಡಿಯರ್ಸ್. ಈಗ ಪ್ಲಾಂಟ್ ಅಕೌಂಟ್ ಹೋಗೋಣ ನೋಡಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 3 lakhs. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಇಲ್ಲಿರುತ್ತೆ 3 lakhs ಇದೆ. ಹಾಗೆ ನೋಡ್ಕೊಳ್ಳಿ ಕ್ಲೋಸಿಂಗ್ ಬ್ಯಾಲೆನ್ಸ್ 6,10,000 ಇದೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 6,10,000 ಬರ್ದಿದ್ದೀನಿ ಮೈ ಡಿಯರ್ಸ್. ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಪರ್ಚೇಸಸ್ 2,30,000 ಅದರಲ್ಲೇ ಕೊಟ್ಟಿದ್ದಾರೆ. ಪ್ಲಾಂಟ್ ಪರ್ಚೇಸ್ 2,30,000 ತಗೊಂಡಿದ್ದೀನಿ ಮೈ ಡಿಯರ್ಸ್. ಅಗೇನ್ ಇನ್ನೇನ್ ತಗೊಂಡಿದ್ದೀನಿ? ಪ್ರಾಫಿಟ್ ಆನ್ ಸೇಲ್ ಹೇಳಿದ್ನಲ್ವಾ. ಪ್ರಾಫಿಟ್ ಆನ್ ಸೇಲ್ ಎಷ್ಟು ಪ್ರಾಫಿಟ್ ಆನ್ ಸೇಲ್ ಬರುತ್ತೆ ನೋಡಿ ಮೈ ಡಿಯರ್ಸ್. ಇಲ್ಲಿದೆ ಓಲ್ಡ್ ಪ್ಲಾಂಟ್ ಕಾಸ್ಟಿಂಗ್ 70,000 ಅದ್ ಬೇಕಿಲ್ಲ. ರಿಟರ್ನ್ ಡೌನ್ ವ್ಯಾಲ್ಯೂ ಇರೋದು 30,000. ಹ್ಯಾವ್ ಬೀನ್ ಸೋಲ್ಡ್ ಫಾರ್ 42,000. 30,000 ಇರುವಂತ ಪ್ಲಾಂಟ್ ನ 42,000 ಗೆ ಸೇಲ್ ಮಾಡಿದ್ರೆ 12,000 rupees ಪ್ರಾಫಿಟ್ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. 12,000 rupees ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಅಂತ ಬರ್ದಿದ್ದೀನಿ. ಸೊ ಅಗೇನ್ ಬೈ ಡಿಪ್ರಿಸಿಯೇಷನ್. ಸೊ ಬೈ ಡಿಪ್ರಿಸಿಯೇಷನ್ ಅಂದಾಗ ಪರ್ಸೆಂಟೇಜ್ ಕೊಟ್ಟಿದ್ದಾರೆ 15%. ಅದು ಕ್ಯಾಲ್ಕುಲೇಷನ್ ಬರುತ್ತೆ ಮೈ ಡಿಯರ್ಸ್. ಇದನ್ನೊಂದನ್ನು ಎಕ್ಸ್ಪ್ಲೈನ್ ಆಮೇಲೆ ಮಾಡ್ತೀನಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಸೇಲ್ 42,000 ಆಲ್ರೆಡಿ ಗೊತ್ತಿದೆ. 30,000 ಇರೋದನ್ನ 42 ಸೇಲ್ ಮಾಡಿದೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ 4,500 ಯಾವುದು ಅಂದ್ರೆ ಡಿಸ್ಕಾರ್ಡೆಡ್. ಯಾವ್ದಿದು? ಡಿಸ್ಕಾರ್ಡೆಡ್ ಮೈ ಡಿಯರ್ಸ್, ಜ್ಞಾಪಕ ಇಟ್ಕೊಳ್ಳಿ. ಡಿಸ್ಕಾರ್ಡೆಡ್ ಅಂತ ಇದೆಯಲ್ಲ ನಿಮ್ಗೆ. ಸೊ ಆ ಡಿಸ್ಕಾರ್ಡೆಡ್ ನ ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಡಿಸ್ಕಾರ್ಡೆಡ್. ಸೊ ಅದನ್ನ ಲಾಸ್ ಅಂತ 4,500 ಕನ್ಸಿಡರ್ ಮಾಡ್ತೀವಿ. ಅಲ್ಲಿಗೆ ಎಲ್ಲಾ ಬ್ಯಾಲೆನ್ಸ್ ಬಂದಿದೆ. ಈ 74,325 ಹೆಂಗ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಇಲ್ಲಿ ನೋಡ್ಕೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟಿಂಗ್ ಅಂತ ಹೇಳ್ತಿದ್ದೀನಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ 3 lakhs ಇದೆ. 3 lakhs ತಗೊಂಡಿದ್ದೀನಿ. ಆಡ್ ಅಡಿಷನಲ್ ಪರ್ಚೇಸಸ್ 2,30,000 ಇದೆ. ಇಲ್ಲಿದೆ ಅಡಿಷನಲ್ ಪರ್ಚೇಸಸ್ ತಗೊಂಡಿದ್ದೀನಿ. ಟೋಟಲ್ 3 lakh plus 2,30,000 5,30,000 ಆಗುತ್ತೆ. 5,30,000 ಸೋಲ್ಡ್. ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟು ಅದ್ರಲ್ಲಿ ನಾವು ಸೇಲ್ ಮಾಡಿರೋದು? ರಿಟರ್ನ್ ಡೌನ್ ವ್ಯಾಲ್ಯೂ ಮಾತ್ರ ತಗೊಂಡಿದ್ದೀನಿ ಮೈ ಡಿಯರ್ಸ್. ಅದ್ರ ಆಕ್ಚುಯಲ್ ವ್ಯಾಲ್ಯೂ ಅಲ್ಲ. ರಿಟರ್ನ್ ಡೌನ್ ವ್ಯಾಲ್ಯೂ 30,000 ಇರೋದನ್ನ 42 ಸೇಲ್ ಮಾಡಿದೀವಿ. 30,000 ತಗೊಂಡಿದ್ದೀನಿ. ಅಗೇನ್ 5,30,000 ಅಲ್ಲಿ 30,000 ಹೋದ್ರೆ 5 lakhs rupees ಅವೈಲಬಲ್ ಬ್ಯಾಲೆನ್ಸ್ ಬರುತ್ತೆ. ಅದರಲ್ಲಿ ಲೆಸ್ ಡಿಸ್ಕಾರ್ಡೆಡ್ ಲಾಸ್ 4,500 ಇಲ್ಲಿದೆ ಮೈ ಡಿಯರ್ಸ್. 4,500 ತಗೊಂಡಿದ್ದೀನಿ. ದ ರಿಮೈನಿಂಗ್ ಬ್ಯಾಲೆನ್ಸ್ 4,95,500 rupees ಬರುತ್ತೆ. ರಿಮೈನಿಂಗ್ ಬ್ಯಾಲೆನ್ಸ್ 4,95,500 rupees ಬರುತ್ತೆ. 4,95,500 ಮೇಲೆ 15% ಮಾಡಿದ್ರೆ 74,325 ಬರುತ್ತೆ. ದಟ್ ಈಸ್ ಕಾಲ್ಡ್ ಡಿಪ್ರಿಸಿಯೇಷನ್. ಅದನ್ನ ನಾನು ತಗೊಂಡಿರೋದು. ಇದು ಕ್ಯಾಲ್ಕುಲೇಷನ್ಸ್ ಅಲ್ಲಿ ಬಂದಿರುವಂತದ್ದು. 74,325. ಸೊ ಈಗ ಬ್ಯಾಲೆನ್ಸ್ ಮಾಡಿದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 7,30,825 ಇದೆ. ಸೊ ಅದನ್ನ ಡೆಬಿಟ್ ಸೈಡ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ 7,30,825 ಅಲ್ಲಿ 3 lakh 2,30,000 12,000 ಲೆಸ್ ಮಾಡಿದ್ರೆ ವಿ ಹ್ಯಾವ್ ದ ಬ್ಯಾಲೆನ್ಸ್ ಆಫ್ 1,88,825. ದಟ್ ಈಸ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಒನ್ಸ್ ಅಗೇನ್ ಪರ್ಚೇಸಸ್ ಅಂತ ಬರ್ತೀವಿ. ಸಪೋಸ್ ಕ್ರೆಡಿಟ್ ಸೈಡ್ ಬಂದ್ರೆ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಸೇಲ್ಸ್ ಅಂತ ಬರೀಬಹುದು. ಸೊ ಇವೆರಡೂ ಮಾಡಿದ್ರೆ 14 ಮಾರ್ಕ್ಸ್ ಇದೆ ಮೈ ಡಿಯರ್ಸ್.
ಸೊ ದೆನ್ 2016 ಅಲ್ಲಿ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. ಪಾರ್ಟ್ 1 ಪಾರ್ಟ್ 2 ಅಂತ ಇದ್ರಲ್ಲೂ ಮಾಡ್ಕೊಂಡಿದ್ದಾರೆ, ಪಾರ್ಟ್ 1 ಪಾರ್ಟ್ 2 ಅಂತ. ಸೊ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ, ಮೈ ಡಿಯರ್ಸ್ 1 ಮಿನಿಟ್, ನೋಡ್ಕೊಳ್ಳಿ. 2016 ಪ್ರಿಪೇರ್ ಪ್ಲಾಂಟ್ ಅಕೌಂಟ್ ಅಂಡ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್. ಪ್ಲಾಂಟ್ ಅಕೌಂಟ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಮಾಡಬೇಕು. ನೋಡಿ, ಪ್ಲಾಂಟ್ ವ್ಯಾಲ್ಯೂ ಕಾಸ್ಟ್ 2 lakhs 4 lakhs, ಡಿಪ್ರಿಸಿಯೇಷನ್ ಪ್ರಾವಿಷನ್ ಅಕೌಂಟ್ ಕಾಸ್ಟ್ 20,000 40,000. ಇವೆರಡರ ಅಕೌಂಟ್ ಮಾಡಬೇಕು. ಇಲ್ಲೇನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ಕೋಬೇಕು. ಡ್ಯೂರಿಂಗ್ ದ ಇಯರ್ 2015 ಎ ಪ್ಲಾಂಟ್ ಕಾಸ್ಟಿಂಗ್ 25,000, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಬೀಯಿಂಗ್ 18,000, ವಾಸ್ ಸೋಲ್ಡ್ ಫಾರ್ 12,000. ಸೊ ಡಿಪ್ರಿಸಿಯೇಷನ್ 18,000 ಇದೆ, ಸೇಲ್ 12,000 ಇದೆ. 18,000 ಇದೆ, 12,000 ಇದೆ, ಸೇಲ್ 12,000 ಇದೆ. ನೋಡಿ, ಪ್ಲಾಂಟ್ ಓಪನಿಂಗ್ ಬ್ಯಾಲೆನ್ಸ್ 2 lakhs ತಗೊಂಡಿದ್ದೀನಿ, ಇಲ್ಲಿರೋ ಬ್ಯಾಲೆನ್ಸ್ ನ 2 lakhs. ಕ್ಲೋಸಿಂಗ್ ಬ್ಯಾಲೆನ್ಸ್ 4 lakhs, ಇಲ್ಲಿರೋ ತಗೊಂಡಿದ್ದೀನಿ ಪ್ಲಾಂಟ್ ಅಕೌಂಟ್ ಅಲ್ಲಿ. ಅವರೇ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ 18,000, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 18,000 ಅಂತ ಕೊಟ್ಟಿದ್ದಾರೆ, ತಗೊಂಡಿದ್ದೀನಿ. ಸೇಲ್ಸ್ 12,000 ತಗೊಂಡಿದ್ದೀನಿ. ಅರ್ಥ ಆಗ್ತಿದ್ಯಾ? ನೋಡಿ, ಇವೆರಡರ ಡಿಫರೆನ್ಸ್ 12,000 18,000 ಡಿಫರೆನ್ಸ್ ನ ಲಾಸ್ ಅಂತ ಟ್ರೀಟ್ ಮಾಡಿದ್ದೀನಿ. ಇಷ್ಟೇ. 12,000 18,000 ಡಿಫರೆನ್ಸ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್, ಪ್ರಾಫಿಟ್ 12,000 ಇರೋ ಅಂತದನ್ನ 18,000 ಒಂದ್ ನಿಮಿಷ, wait a minute, ಪ್ರಾಫಿಟ್ ರೈಟ್. ಸೊ 25,000 ಇರೋದು, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 18,000 ಇರೋದು. ಸೊ ಡಿಪ್ರಿಸಿಯೇಷನ್ 18,000 rupees ಇದ್ರು ನಾವು 12,000 ಸೇಲ್ ಮಾಡಿದೀವಿ ಅಂದ್ರೆ 5,000 rupees ಪ್ರಾಫಿಟ್ ಬರುತ್ತೆ ಮೈ ಡಿಯರ್ಸ್. ಆ ಪ್ರಾಫಿಟ್ ನ ಪ್ರಾಫಿಟ್ ಆನ್ ಸೇಲ್ ಅಂತ ಕನ್ಸಿಡರ್ ಮಾಡಿದೀನಿ. ದಟ್ ಈಸ್ 5,000. ಬ್ಯಾಲೆನ್ಸ್ ಮಾಡಿದ್ರೆ 2,25,000 ಬ್ಯಾಲೆನ್ಸಿಂಗ್ ಫಿಗರ್ ಸಿಗುತ್ತೆ. ಮೀನ್ಸ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, 4,30,000 rupees ಇದೆ. ಟ್ರಾನ್ಸ್ಫರ್ ಟು ಲೆಸರ್ ಸೈಡ್ 4,30,000, ಬ್ಯಾಲೆನ್ಸಿಂಗ್ ಫಿಗರ್ 2,25,000. ಇನ್ನು ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಂತ ಮಾಡಿದ್ರೆ, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಮಾಡಿದ್ರೆ ನೋಡ್ಕೊಳ್ಳಿ, ವೇಟ್ ಎ ಮಿನಿಟ್. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್, ಆ ಅಕೌಂಟ್ಗೆ ನಾವು ಬಂದಾಗ ನೋಡ್ಕೊಳ್ಳಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಟು ಪ್ಲಾಂಟ್ ಅಕೌಂಟ್ ಅಂತಿದೆ. ಒಂದು ನಿಮಿಷ. ಫಸ್ಟ್ ಪ್ರಾವಿಷನ್ ಫಾರ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆರ್ ಡಿಪ್ರಿಸಿಯೇಷನ್ ಪ್ರಾವಿಷನ್ ಅಕೌಂಟ್ ಲಯಬಿಲಿಟಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 20,000 ತಗೊಂಡಿದ್ದೀನಿ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 40,000 ತಗೊಂಡಿದ್ದೀನಿ. ಇಲ್ಲಿರ್ತಕ್ಕಂಥ ಬ್ಯಾಲೆನ್ಸ್ ಅಗೇನ್ ಇಲ್ಲಿದೆ ನೋಡಿ, ಬೈ ಡಿಪ್ರಿಸಿಯೇಷನ್ 18,000 ಇದೆ, ಇಲ್ಲಿದೆ. ಪ್ಲಾಂಟ್ ಅಕೌಂಟ್ ಕ್ರೆಡಿಟೆಡ್ ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಅಂತಿದೆ. ಸೊ ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ ಟು ಪ್ಲಾಂಟ್ ಅಕೌಂಟ್ 18,000 rupees ತಗೊಂಡಿದ್ದೀನಿ. ಬ್ಯಾಲೆನ್ಸ್ ಮಾಡಿದ್ರೆ 40 + 18 58,000, ಟ್ರಾನ್ಸ್ಫರ್ ಮಾಡಿದ್ರೆ 38,000 ಬ್ಯಾಲೆನ್ಸ್ ಬರುತ್ತೆ. ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಂತಾದ್ರೂ ಕರಿಬಹುದು, ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತಾದ್ರೂ ಕರಿಬಹುದು. ಸೊ ಇಷ್ಟು ಮಾಡಿದ್ರೆ 7 ಮಾರ್ಕ್ಸ್ ಇರುತ್ತೆ. ಒನ್ ಮೋರ್ ಕ್ವಶನ್ ಇದೆ. ಯಾವ ಇಯರ್ ಇದು? 2018 ಅನ್ಕೋತೀನಿ. ಇದು ಕ್ವಶನ್ ಮೆನ್ಷನ್ ಮಾಡಿಲ್ಲ ಯಾವ ಇಯರ್ ಅಂತ, ನೋಡ್ಕೊಳ್ಳಿ. ನೀವು ಮಾಡಬಹುದು, ಇದು ಪ್ರಾಬ್ಲಮ್ ಇಲ್ಲ, ಆಲ್ರೆಡಿ ನಿಮ್ಗೆ ಗೊತ್ತಿದೆ. ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ದ ಕಂಪನಿ ಫಾರ್ ದ ಇಯರ್ ಎಂಡೆಡ್ 31st March 2015 and 31st March 2016 shows profit of rupees 20,000 30,000 respectively. Means 30,000 closing balance of profit and loss account, 20,000 opening balance of profit and loss account. ಅಷ್ಟೇ. For the year ended 31st March 2016, provision for dividends was made up to the extent of 50,000. Dividend paid ಇದು. Dividend paid add ಮಾಡಬೇಕು. Transfer to general reserve 40,000 add ಮಾಡಬೇಕು. Depreciation written off add ಮಾಡಬೇಕು 25,000. Loss on sale of machinery 5,000 add ಮಾಡಬೇಕು. Profit on sale of investment 3,000 less ಮಾಡಬೇಕು. Non cash items credited. Profit on sale of furniture less ಮಾಡಬೇಕು. Commission received on non trading activity less ಮಾಡಬೇಕು. ಲೆಸ್ ಮಾಡಿದ್ರೆ funds from operations ಬರುತ್ತೆ. ನೋಡಿ, closing balance of profit and loss account 30,000 ತಗೊಂಡಿದ್ದೀನಿ. Add non cash items debited in profit and loss account, transfer to general reserve 40,000, provision for dividend 50,000, depreciation written off 25,000, loss on sale of machinery 5,000. The total is 1,20,000. 40 50 90 plus 115 1,20,000 ಬರುತ್ತೆ. 30 plus 1,20 1,50,000 ಆಗುತ್ತೆ. ನಾನ್ ಕ್ಯಾಶ್ ಐಟಮ್ ಲೆಸ್ ಮಾಡಬೇಕು. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 3,000 ಇದೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 3,000 ಇದೆ. ಅಗೇನ್
ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್ 3000 ಇದೆ, ಕಮಿಷನ್ ರಿಸೀವ್ಡ್ 4000 ಇದೆ, ಟೋಟಲ್ 10,000 rupees ಆಗುತ್ತೆ ಮೈ ಡಿಯರ್ಸ್. 10,000 rupees ಔಟರ್ ಕಾಲಮ್ ತಗೊಂಡಿದ್ದೀನಿ ನಾನು. 10,000 rupees ಔಟರ್ ಕಾಲಮ್ಗೆ ತಗೊಂಡಿದ್ದೀನಿ. ಅಗೈನ್ ಆ 10,000 rupees ನ ಲೆಸ್ ಮಾಡಿದ್ರೆ ನಿಮ್ಗೆ ಅವೈಲೇಬಲ್ ಬ್ಯಾಲೆನ್ಸ್ 1,50,000 ಅಲ್ಲಿ 10,000 ಲೆಸ್ ಮಾಡಿದ್ರೆ 1,40,000 ಬರುತ್ತೆ. 1,40,000 ಬರುತ್ತೆ. ಅಗೇನ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 20,000 ಲೆಸ್ ಮಾಡಿದ್ರೆ 1,20,000 ಫಂಡ್ಸ್ ಫ್ರಮ್ ಆಪರೇಷನ್ಸ್ ಸಿಗುತ್ತೆ. ಫಂಡ್ಸ್ ಫ್ರಮ್ ಆಪರೇಷನ್ಸ್ 1,20,000 ಸಿಗುತ್ತೆ ಮೈ ಡಿಯರ್ಸ್. ದಿಸ್ ಈಸ್ ಯುವರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಇಷ್ಟು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇಷ್ಟಕ್ಕೆ ಮುಗಿಯುತ್ತೆ. ಎಲ್ಲಾ ಕ್ವಶನ್ ಪೇಪರ್ಸು ಸಾರ್ಟ್ ಔಟ್ ಮಾಡಿದ್ದೀನಿ, ಪ್ಲಸ್ ನಿಮಗೆ ಕೆಲವೊಂದು ಬೇಸಿಕ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಸಿದ್ದೀನಿ ಮೈ ಡಿಯರ್ಸ್. ನೆನೆ ಒಂದು ಹೋಮ್ ವರ್ಕ್ ಕೊಟ್ಟಿದ್ದೆ, ಗರ್ಲ್ಸ್ ಮಾತ್ರ ಸಾಲ್ವ್ ಮಾಡಿದೀರಾ, ಬಾಯ್ಸ್ ಯಾರು ಸಾಲ್ವ್ ಮಾಡಿ ಕಳ್ಸೇ ಇಲ್ಲ. ಆ ಕಿಶೋರ್ ಆದ್ರೆ ಫಸ್ಟ್ ಡೇ ಟೈಪ್ ಮಾಡಿ ಕಳ್ಸಿದ್ರು, ಮತ್ತೆ ಪತ್ತೆ ಇಲ್ದಿರ ಆಗೋಗಿದ್ರೆ ಸಾಲ್ವೇ ಮಾಡ್ತಿಲ್ಲ. ನೋಡಿ 2015 ಇಲ್ಲಿ ಸಾಲ್ವ್ ಮಾಡಿದೀನಿ. ಒಂದ್ಸಲಿ ನಿಮ್ ಕ್ವಶನ್ ಪೇಪರ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಟ್ರೈ ಮಾಡಿ. 2015 ಕ್ವಶನ್ ಪೇಪರ್ ಇಲ್ಲಿದೆ, ಸಾಲ್ವ್ ಮಾಡಿದೀನಿ. ಶೇರ್ ಕ್ಯಾಪಿಟಲ್ 6 lakhs 7 lakhs, 1 lakh ಇಶ್ಯೂ ಸೋರ್ಸ್ ಅಲ್ಲಿ ಬರುತ್ತೆ. ಜನರಲ್ ರಿಸರ್ವ್ 60,000 1 lakh ಮೀನ್ಸ್ 40,000 ರಿಟರ್ನ್ ಆಫ್ ಆಗುತ್ತೆ. ಅಲ್ಲ, ಜನರಲ್ ರಿಸರ್ವ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಆಗುತ್ತೆ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 60,000 ಆಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 56,000 75,000. ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್, ಫಂಡ್ಸ್ ಫ್ರಮ್ ಆಪರೇಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ತಗೋಬೇಕು. ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟಿ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಸಪರೇಟ್ ಅಕೌಂಟ್ ಮಾಡ್ಕೋಬೇಕು, ಬಿಕಾಸ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದ ಇಯರ್ ಅಡ್ಜಸ್ಟ್ಮೆಂಟ್ ಇದೆ. ಅಲ್ಲಿಗೆ ಕ್ರೆಡಿಟಾರ್ಸ್ ಒಂದೇ ಒಂದು ಇದರಲ್ಲಿ ಕರೆಂಟ್ ಲಯಬಿಲಿಟಿ, ಕ್ರೆಡಿಟಾರ್ಸ್ ಒಂದೇ ಒಂದು ಕರೆಂಟ್ ಲಯಬಿಲಿಟಿ. ದೆನ್ ಮಾರ್ಟಗೇಜ್ ಲೋನ್ ನೋಡಿ, ಫಸ್ಟ್ ಇಯರ್ ಏನು ಇಲ್ಲ, ಸೆಕೆಂಡ್ ಇಯರ್ 2 lakhs ಇದೆ. ಅಂದ್ರೆ ಏನಿದು ಸೋರ್ಸ್ ಬಂದಿದೆ, ಬಾರೋಯಿಂಗ್ ಆಫ್ ಲೋನ್ ಸೋರ್ಸ್ ಅಲ್ಲಿ ಬರುತ್ತೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಇದೆಯಾ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಗೆ ಡಿಪ್ರಿಸಿಯೇಷನ್ ಚಾರ್ಜ್ ಅಂಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಮಾಡ್ಕೊಳ್ಳಿ. ಪ್ಲಾಂಟ್ ಅಂಡ್ ಮೆಷಿನರಿ ವರ್ತ್ rupees 2 lakh ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಜಸ್ಟ್ ಬ್ಯಾಲೆನ್ಸ್ ನ ಕ್ಯಾರಿ ಮಾಡಿ. ಐದರ್ ಪರ್ಚೇಸಸ್ ಆರ್ ಡಿಪ್ರಿಸಿಯೇಷನ್ ಯಾವ್ದಾದ್ರು ಟ್ರೀಟ್ ಮಾಡಬಹುದು. ಡಿಪ್ರಿಸಿಯೇಷನ್ ಅನ್ನು ಟ್ರೀಟ್ ಮಾಡಿ 50,000 ಬರುತ್ತೆ. ಇನ್ವೆಸ್ಟ್ಮೆಂಟ್ಸ್ 1 lakh ಅಡ್ಜಸ್ಟ್ಮೆಂಟ್ ಇದೆ. ಇನ್ವೆಸ್ಟ್ಮೆಂಟ್ ಗೆ ಇನ್ವೆಸ್ಟ್ಮೆಂಟ್ ವರ್ತ್ rupees 25,000 ವರ್ತ್ ಸೋಲ್ಡ್ ಫಾರ್ 30,000 ಇನ್ವೆಸ್ಟ್ಮೆಂಟ್ ಅಕೌಂಟ್ ಮಾಡಬೇಕು. ಡೆಟಾರ್ಸು ಸ್ಟಾಕು ಕ್ಯಾಶ್ ಅಟ್ ಬ್ಯಾಂಕ್ ಕರೆಂಟ್ ಅಸೆಟ್ಸ್ ಆಗುತ್ತೆ ಮೀಡಿಯರ್ಸ್, ಕರೆಂಟ್ ಅಸೆಟ್ಸ್. ಇನ್ ಅಡ್ಜಸ್ಟ್ಮೆಂಟ್ ಡಿಪ್ರಿಸಿಯೇಷನ್ ಚಾರ್ಜ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 40,000 ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ತಗೋಬೇಕು. ಇನ್ವೆಸ್ಟ್ಮೆಂಟ್ ವರ್ತ್ rupees 25,000 ವರ್ತ್ ಸೋಲ್ಡ್ ಫಾರ್ 30,000. 25,000 ಇರುವಂತ ಇನ್ವೆಸ್ಟ್ಮೆಂಟ್ ನ 30,000 ಸೇಲ್ ಮಾಡಿದ್ವಿ ಅಂದ್ರೆ 5,000 rupees ಪ್ರಾಫಿಟ್ ಬರುತ್ತೆ. ಇನ್ವೆಸ್ಟ್ಮೆಂಟ್ ಅಕೌಂಟ್ ಸಾಲ್ವ್ ಮಾಡಬೇಕಾದ್ರೆ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 25,000 ತಗೋಬೇಕು. ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಆನ್ ಸೇಲ್ ಅಂತ ಹೇಳಿ 5,000 ತಗೋಬೇಕು. ಡಿವಿಡೆಂಡ್ ಪೇಡ್ ಡ್ಯೂರಿಂಗ್ ದ ಇಯರ್ 30,000. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ತಗೋಬೇಕು. ಅಗೇನ್ ಅಪ್ಲಿಕೇಶನ್ಸ್ ಅಲ್ಲಿ ಬರುತ್ತೆ. ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದ ಇಯರ್ ಆಯ್ತಲ್ವಾ, ಡಿವಿಡೆಂಡ್ ಪೇಡ್ ಪ್ರಪೋಸ್ ಡಿವಿಡೆಂಟ್ ಅಕೌಂಟ್ ಅಲ್ಲಿ ಬರುತ್ತೆ. ಟ್ಯಾಕ್ಸ್ ಪೇಡ್ ಅಲ್ಲ, ಪ್ರಪೋಸ್ ಡಿವಿಡೆಂಟ್ ಬರೋದಿಲ್ಲ ಬಿಡಿ, ಇದು ಡಿವಿಡೆಂಟ್ ಅಕೌಂಟ್ ಮಾಡ್ತಿಲ್ವಲ್ಲ, ಪ್ರಪೋಸ್ ಡಿವಿಡೆಂಟ್ ಇಲ್ಲ ಪ್ರಾಬ್ಲಮ್ ಅಲ್ಲಿ. ಸೊ ಡಿವಿಡೆಂಟ್ ಪೇಡ್ ಡ್ಯೂರಿಂಗ್ ದ ಇಯರ್ ಎಲ್ಲಿ ಬರುತ್ತೆ, ಫಂಡ್ಸ್ ಫ್ರಮ್ ಆಪರೇಷನ್ಸ್ ಅಲ್ಲಿ ಆಡ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಪ್ಲಿಕೇಶನ್ಸ್ ಅಲ್ಲಿ ತಗೋತೀವಿ. ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದ ಇಯರ್ 15,000 ಏನಿದೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್. ನಾನು ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ, ನೀವು ಸಾಲ್ವ್ ಮಾಡಿ. ಸೊ ನೀವು ಸಾಲ್ವ್ ಮಾಡಿದ್ರೆ ಏನ್ ರಿಸಲ್ಟ್ಸ್ ಬರುತ್ತೆ ಅಂದ್ರೆ, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನಿಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ 2,74,000 rupees ಸಿಗುತ್ತೆ. 2,74,000. ದೆನ್ ಆಪರೇಟಿಂಗ್ ಪ್ರಾಫಿಟ್ಸ್ ಆರ್ ಫಂಡ್ಸ್ ಫ್ರಮ್ ಆಪರೇಷನ್ಸ್ 1,74,000 ಸಿಗುತ್ತೆ. ಅಗೈನ್ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ 5,04,000 ಗೆ ಟ್ಯಾಲಿ ಆಗುತ್ತೆ ಮೀಡಿಯರ್ಸ್, 5,04,000 ಗೆ ಟ್ಯಾಲಿ ಆಗುತ್ತೆ. ಸೊ ಅದನ್ನ ಟ್ಯಾಲಿ ಮಾಡಿ, ಸೊ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಮೈಡಿಯರ್ಸ್ ಇಷ್ಟು ನಿಮ್ಮ ಟೋಟಲ್ ಫಂಡ್ಸ್ ಫ್ರಮ್ ಫಂಡ್ ಫ್ಲೋ ಅನಾಲಿಸಿಸ್ ಚಾಪ್ಟರ್. ಫಂಡ್ಸ್ ಫ್ಲೋ ಅನಾಲಿಸಿಸ್ ಚಾಪ್ಟರ್ ಇಷ್ಟಿದೆ. ಐ ಹೋಪ್ ದಟ್ ಎಲ್ಲವೂ ಕವರ್ ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ. ಕ್ಲಾಸ್ ಅಲ್ಲಿ ಆಗಿದ್ರೆ ಇನ್ನೊಂದು 10-15 ಪ್ರಾಬ್ಲಮ್ ಎಕ್ಸ್ಟ್ರಾ ಮಾಡಿಸ್ತಿದ್ನೇನೋ ಅಷ್ಟೇ. ಬಟ್ ಆನ್ಲೈನ್ ಅಂತ ಹೇಳಿ ನೆಗ್ಲೆಕ್ಟ್ ಏನ್ ಮಾಡಿಲ್ಲ ನಾನು, ಬಿಕಾಸ್ ಐ ನೋ ದಟ್ ಇಟ್ಸ್ ಅನ್ ಇಂಪಾರ್ಟೆಂಟ್. ನನಗೆ ಗೊತ್ತಿದೆ ಅದು ಇಂಪಾರ್ಟೆಂಟ್, ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಬಟ್ ನೀವು ನೆಗ್ಲೆಕ್ಟ್ ಮಾಡಲ್ಲ ಅನ್ಕೊಂಡಿದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಈಗ ಫಸ್ಟ್ ಕ್ಲಾಸ್ ಇಂದ ಇದುವರೆಗೂ ನಾನು ಏನೇನು ಮಾಡಿದ್ದೀನಿ ಎಲ್ಲವೂ PDF ಮಾಡಿ ನಿಮ್ಗೆ ಕಳಿಸ್ಕೊಡ್ತಿದ್ದೀನಿ, ಈವ್ನಿಂಗ್ ಕಳಿಸ್ತೀನಿ. ಸೊ ನೋಟ್ಸ್ ಅಲ್ಲಿ ಇನ್ನೊಂದ್ಸರಿ ನೀಟಾಗಿ ಬರೀರಿ. ಈಗ ಬರ್ದಿದ್ರೆ ಪ್ರಾಬ್ಲಮ್ ಇಲ್ಲ, ಬರೀಲಿಲ್ಲ ಅಂದ್ರೆ ಥಿಯರಿ ವಿತ್ ಪ್ರಾಕ್ಟಿಕಲ್ಸ್ ಮೀನ್ಸ್ ನಾನು ಫಸ್ಟ್ ಪ್ರಾಬ್ಲಮ್ ಇಂದ ಲಾಸ್ಟ್ ಪ್ರಾಬ್ಲಮ್ ವರೆಗೂ ಏನ್ ಕ್ಯಾರಿ ಮಾಡಿದ್ದೀನಿ ಎಲ್ಲವನ್ನೂ PDF ಮಾಡಿ ಕಳಿಸ್ತೀನಿ. ಸೊ ನೋಟ್ಸ್ ನೀಟಾಗಿ ಕಂಪ್ಲೀಟ್ ಮಾಡಿ ಇಟ್ಬಿಡಿ. ಅದಾದ್ಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಟೈಮ್ ತಗೋತೀನಿ ಮೈ ಡಿಯರ್ಸ್, ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಟ್ಸ್.
ಸೊ ಒಂದು 3-4 ಡೇಸ್ ಆದ್ಮೇಲೆ ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆನ್ಲೈನ್ ಅಲ್ಲೇ ಮುಗಿಸ್ಬಿಡ್ತೀನಿ. ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆನ್ಲೈನ್ ಅಲ್ಲಿ ಮುಗಿಸ್ತೀನಿ. ರೇಷಿಯೋ ಅನಾಲಿಸಿಸ್ ಮಾತ್ರ ಒಂದು ಕ್ಲಾಸ್ಗೆ ಅಂತ ಇಟ್ಟಿದ್ದೀನಿ, ನೋಡೋಣ. ಅಕಸ್ಮಾತ್ ಟೈಮ್ ಸಿಕ್ಕಿದ್ರೆ ರೇಷಿಯೋ ಅನಾಲಿಸಿಸ್ ಆನ್ಲೈನ್ ಕ್ಲಾಸೇ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನನ್ನ ಕೇಳ್ಬೋದು.